ನಾನು ರಾಮಗೌಡ ಪಾಟೀಲ್. ಕರಡಿ ಕುಣಿತ ಇದನ್ನ ಕೇಳಿದ್ರೆ ಒಂಥರ ಖುಷಿ. ಬಾಲ್ಯ ಜೀವನದಲ್ಲಿ ಈ ಕರಡಿ ಕುಣಿತ ನಮಗ ವಿಶೇಷವಾದ ಮನರಂಜನೆಯನ್ನ ನೀಡುತ್ತಿತ್ತು. ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗ ಈ ಯುಗಗಳಲ್ಲಿ ಕರಡಿ ಸುಂದರವಾದ ದೃಶ್ಯವನ್ನ ನಾವು ನೋಡಬಹುದು. ಇಂದು ಈ ಕರಡಿ ಕುಣಿತ ತಮ್ಮ ಹೊಟ್ಟೆಪಾಡಿಗಾಗಿ ಗಲ್ಲಿ ಗಲ್ಲಿ ಸುತ್ತುತ್ತಾ ಕರಡಿ ಕುಣಿಸುತ್ತಾ ಮನರಂಜನೆ ನೀಡುವುದನ್ನು ನೋಡುವುದು ಈಗ ಬಲು ವಿರಳ ಆಗಿದೆ. ತನನ 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 ಮುದ್ದು ಮಕ್ಕಳ ಹಾಗೆ ಕುಣಿಯುವ ಈ ಒಂದು ಕರಡಿ ತನ್ನ ಮಾಲೀಕನ ತನ್ನ ಹೊಟ್ಟೆಪಾಡಿಗಾಗಿ ಎಲ್ಲ ಊರುಗಳಲ್ಲಿ ತಿರುಗಿ ಹೊಟ್ಟೆ ತುಂಬಿಸಿಕೊಳ್ಳುವ ಕಾರ್ಯ ಮಾಡುತ್ತಿದೆ. ಬರ್ರಿಪ್ಪ ಬರ್ರಿ, ಊರಿನ ಎಲ್ಲ ಮನೆಗಳ ಹೆಂಗಸರನ್ನ ಕರೆಯುತ್ತಾ ನಿಮ್ಮ ಮಕ್ಕಳಿಗೆ ಅಂಜಿಕೆಯನ್ನು ಹೋಗಲಾಡಿಸಲು ಜಾಂಬುವಂತ ನಿಮ್ಮ ಗಲ್ಲಿ ನಿಮ್ಮ ಮನೆಗೆ ಬಂದಿದ್ದಾನೆ, ಬರ್ರಿಪ್ಪ ಬರ್ರಿ ಅಂತ ಕರೆದು ಕರಡಿ ಕುಣಿಸುತ್ತಾ ಯಾರಾದರೂ ದಾನ ಮಾಡಿದರೆ ಅವನ ಹೊಟ್ಟೆ ತಂಪಾಗಿರಲಿ ಎಂದು ಮುಗಿಲು ಕಡೆ ಕೈ ಮುಗಿದು ಬೇಡಿಕೊಳ್ಳುತ್ತಾನೆ ಈ ಕರಡಿ ಜಾಂಬುವಂತ. ವರದಕ್ಷಿಣೆ ರೂಪದಲ್ಲಿ ಪಡೆಯುತ್ತಾ ಇದ್ರು. ಈ ರೀತಿಯ ಕರಡಿ ಆಡಿಸುವ ಕುಟುಂಬಗಳು ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಇದ್ವು. ಆದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಪ್ರಕಾರ ಮತ್ತು ಪರ್ಫಾರ್ಮಿಂಗ್ ಅನಿಮಲ್ ರೂಲ್ಸ್ 2001ರ ಬಿಗಿ ನೀತಿಗಳಿಂದಾಗಿ ಇಂದು ಈ ಕುಟುಂಬಗಳು ಬೇರೆ ವೃತ್ತಿ ಕಡೆ ಮುಖ ಮಾಡಿವೆ. ಆಗ ಅವರು ಅಕ್ರಮವಾಗಿ ಕರಡಿ ಮರಿಗಳನ್ನು ಕಂತು ತಂದು ಅವುಗಳನ್ನು ಸಾಕ್ತಾ ಇದ್ರು. ಅವು 6 ತಿಂಗಳು ಪ್ರಾಯಕ್ಕೆ ಬರುತ್ತಲೇ ಅವುಗಳಿಗೆ ಯಾವುದೇ ಅರವಳಿಕೆ ನೀಡದೆ ಕಾದ ಬಳೆಯೊಂದನ್ನು ಅವುಗಳ ಮೂಗಿಗೆ ತೂರಿಸ್ತಾ ಇದ್ರು. ಗಂಡು ಕರಡಿಗಳಿಗೆ ಅವೈಜ್ಞಾನಿಕವಾಗಿ ಸಂತಾನಹರಣ ಮಾಡ್ತಾ ಇದ್ರು. ಅಲ್ಲದೆ ಕಬ್ಬಿಣದ ಸಲಾಕೆಯಿಂದ ಒಡೆದು ಅವುಗಳ ಕೋರೆ ಹಲ್ಲುಗಳನ್ನು ಉದುರಿಸ್ತಾ ಇದ್ರು. ಕರಡಿಗಳಿಗೆ ಆಹಾರದ ಆಸೆ ತೋರಿಸಿ ಇಲ್ಲವೇ ಮೂಗಿಗೆ ಹಾಕಿದ ಬಳೆಯನ್ನು ಎಳೆದಾಡಿ ಕಸರತ್ತು ಕಲಿಸಿಕೊಂಡು ಭಿಕ್ಷೆ ಬೇಡ್ತಾ ಇದ್ರು. ಇಂತಹ ಅಪಾಯಕಾರಿ ಅಮಾನವೀಯ ಆಟ ಇಂದಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇರಬಹುದು. ಬದಲಾವಣೆದ ಕಾನೂನುದಿಂದಾಗಿ ಈ ವೃತ್ತಿಯನ್ನು ಬಿಟ್ಟು ಅವರು ಅವರ ಕುಟುಂಬದವರು ಬೇರೆ ವೃತ್ತಿಯತ್ತ ವಾಲಿಸುತ್ತಿದ್ದಾರೆ. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ ಪಾಟೀಲ್.